ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಈ ಒಂದು ಯೋಜನೆಯಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇರೋರಿಗೆ 43,750 ರೂಪಾಯಿಯನ್ನ ಸರ್ಕಾರ ಸಹಾಯಧನದ ರೂಪದಲ್ಲಿ ಕೊಡುತ್ತೆ. ಅಂತ ಅಂದ್ರೆ 1,75,000 ರೂಪಾಯಿಯಲ್ಲಿ 25% ರೈತ ಭರಿಸಬೇಕು, 25% ಸರ್ಕಾರ ಸಹಾಯಧನದ ರೂಪದಲ್ಲಿ ಕೊಡುತ್ತೆ. ಇನ್ನು ಉಳಿದಿರುವಂತಹ 50% ಅನ್ನ ಸಾಲದ ರೂಪದಲ್ಲಿ ನೀಡ್ತಾರೆ. ಹಾಗಾದ್ರೆ ಯಾರ್ಯಾರಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ, ಯಾವ ರೀತಿ ಹಣವನ್ನ ವಿಂಗಡಣೆ ಮಾಡ್ತಾರೆ, ಮತ್ತೆ ಯಾವ ರೀತಿ ಸಹಾಯಧನವನ್ನ ನಿಮಗೆ ತಲುಪಿಸ್ತಾರೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತೆ ಕೃಷಿ ಸಂಬಂಧಿತ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಯುವಕರನ್ನು ಪ್ರೋತ್ಸಾಹಿಸಲು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಡಿ 20 ಕುರಿ ಅಥವಾ ಮೇಕೆ, ಅದರ ಜೊತೆಗೆ ಒಂದು ಟಗರು ಇಲ್ಲ ಓತವನ್ನ ಕೊಡ್ತಾರೆ. ಟೋಟಲ್ ಎಷ್ಟಾಯ್ತು? 21 ಮರಿಗಳನ್ನ ಕೊಡ್ತಾರೆ ನಿಮ್ಗೆ ಈ ಒಂದು ಯೋಜನೆಯಡಿ. ಹಾಗಾದ್ರೆ ಈ ಒಂದು ಯೋಜನೆಯಡಿ ಸಿಗುವಂತ ಘಟಕದ ವೆಚ್ಚವನ್ನ ನೋಡ್ತಾ ಹೋದ್ರೆ ಒಟ್ಟು ನಿಮಗೆ 1,75,000 ರೂಪಾಯಿಯನ್ನ ಒಂದು ಘಟಕದ ವೆಚ್ಚವಾಗಿ ಕೊಡ್ತಾರೆ. ಆ 1,75,000 ರೂಪಾಯಿಯಲ್ಲಿ 25% ನೀವು ಭರಿಸಬೇಕು, 25% ಸರ್ಕಾರ ಸಹಾಯಧನದ ರೂಪದಲ್ಲಿ ಕೊಡುತ್ತೆ. ಅಂತಂದ್ರೆ ಅದು ಫ್ರೀಯಾಗಿ ಸಿಗುತ್ತೆ ನಿಮ್ಗೆ. ಇನ್ನು ಉಳಿದಿರುವಂತಹ 50% ಅನ್ನ ಸಾಲದ ರೂಪದಲ್ಲಿ ನೀಡ್ತಾರೆ. ಹಾಗಾದ್ರೆ ಈ ಹಣಕಾಸಿನ ವಿಂಗಡಣೆಯನ್ನ ನೋಡ್ತಾ ಹೋದ್ರೆ ರಾಜ್ಯ ಸರ್ಕಾರದ ಸಹಾಯಧನದ ರೂಪದಲ್ಲಿ 25% ಅಂತ ಅಂದ್ರೆ 43,750 ರೂಪಾಯಿಯನ್ನ ನೀಡ್ತಾರೆ. ಇದು ಉಚಿತ ಸಹಾಯಧನ. ಎರಡನೇದಾಗಿ ಸಿಗುವಂತದ್ದು NCDC ಸಾಲ 50% ಅಷ್ಟು ಅಂತ ಅಂದ್ರೆ 87,500 ರೂಪಾಯಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ನೀಡ್ತಾರೆ. ಇನ್ನು ಉಳಿದಿರುವಂತಹ 25% ಅಂತ ಅಂದ್ರೆ 43,750 ರೂಪಾಯಿಯನ್ನ ಅರ್ಜಿದಾರರು ಭರಿಸಬೇಕಾಗುತ್ತೆ. ಒಟ್ಟು ಎಷ್ಟಾಯ್ತು? 1,75,000 ರೂಪಾಯಿಯನ್ನ ಒಂದು ಕುರಿ ಸಾಕಾಣಿಕೆ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಕೊಡ್ತಾರೆ. ಇದರಲ್ಲಿ ನಿಮ್ಗೆ 20 ಕುರಿಗಳು, ಅದರ ಜೊತೆ ಒಂದು ಟಗರು, ಇಲ್ಲ ಅಂತಂದ್ರೆ 20 ಮೇಕೆ, ಅದರ ಜೊತೆ ಒಂದು ಓತ, ಟೋಟಲ್ 21 ಮರಿಗಳನ್ನ ನಿಮ್ಗೆ ಕೊಡ್ತಾರೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಅರ್ಹತಾ ಮಾನದಂಡಗಳೇನು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಅರ್ಜಿಯನ್ನ ಯಾರು ಸಲ್ಲಿಸ್ತಾರೆ ಅವರ ವಯಸ್ಸು 18ಕ್ಕಿಂತ ಜಾಸ್ತಿ ಇರಬೇಕು. ಕುರಿ ಮತ್ತು ಉಣ್ಣೆ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು. ನೀವು ಸದಸ್ಯರಾಗಿಲ್ಲ ಅಂತಂದ್ರೆ ಇದ್ರದ್ದು ಕಚೇರಿ ಇರುತ್ತಲ್ಲ, ಅಲ್ಲೋಗಿ ನೀವು ಸದಸ್ಯರಾಗಬಹುದು. ನೆಕ್ಸ್ಟ್ 1,000 ಚದುರ ಅಡಿ ಜಾಗವಿರಬೇಕು. ಅಂತಂದ್ರೆ 50 ಅಡಿ ಉದ್ದ, 20 ಅಡಿ ಅಗಲನಾದ್ರೂ ಜಾಗ ಇದ್ರೆ ನಿಮ್ಗೆ 1000 ಸ್ಕ್ವೇರ್ ಫೀಟ್ ಅಡಿ ಆಯ್ತು. ಸೊ ನಿಮಗೆ 1000 ಸ್ಕ್ವೇರ್ ಫೀಟ್ ಅಡಿನಾದ್ರೂ ಕೂಡ ನಿಮ್ಗೆ ಜಾಗ ಇರಬೇಕು ಕುರಿ ಮತ್ತು ಮೇಕೆಯನ್ನ ಸಾಕಾಣಿಕೆ ಮಾಡೋದಕ್ಕೋಸ್ಕರ. ಫ್ರೂಟ್ ಪೋರ್ಟಲ್ ನಲ್ಲಿ ಹೆಸರು ಇರಬೇಕು. ಅರ್ಜಿದಾರರು ಯಾರು ಇರ್ತಾರೆ ಅವರ ಹೆಸರು ಫ್ರೂಟ್ ಪೋರ್ಟಲ್ ನಲ್ಲೂ ಕೂಡ ಇರಬೇಕು. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಪ್ರಮುಖ ದಾಖಲಾತಿಗಳೇನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೇಕಾಗಿರುವಂತದ್ದು ಆಧಾರ್ ಕಾರ್ಡ್ ಅಥವಾ ನಿಮ್ದು ಯಾವ್ದಾದ್ರೂ ಕೂಡ ಗುರುತಿನ ಚೀಟಿಯನ್ನ ಕೊಡ್ಬೋದು, ವೋಟರ್ ಐಡಿನ ಕೊಡ್ಬೋದು, ಪಾನ್ ಕಾರ್ಡ್ ಅನ್ನ ಕೊಡ್ಬೋದು. ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕು, ನಡೆಯುತ್ತೆ ಆಧಾರ್ ಕಾರ್ಡು. ಎರಡನೇದಾಗಿ ಪಡಿತರ ಚೀಟಿ. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂತ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಮೊದಲನೇ ಪೇಜಿಂದು ಜೆರಾಕ್ಸ್ ಅನ್ನ ಕೊಡಬೇಕಾಗತ್ತೆ. ಅದರಲ್ಲೇ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಸಾಕು, ಮೊದಲನೇ ಪೇಜಿಂದು ಜೆರಾಕ್ಸ್ ಸಾಕು. ನೆಕ್ಸ್ಟ್ ಇತ್ತೀಚಿನ ಭಾವಚಿತ್ರ ಅಂತ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗತ್ತೆ. ಜಾತಿ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ನಿಮ್ಗೆ ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಕೂಡ ನೀವು ಮೀಟ್ ಮಾಡಿದೀರಾ ಅಂತಂದ್ರೆ ನೀವು ಚೆಕ್ ಲಿಸ್ಟ್ ಅಲ್ಲಿ ಟಿಕ್ ಆಗಿದೆ, ಹಾಗೂ ನಿಮ್ಮ ಹತ್ರ ಹಾಗೂ ನೀವು ಎಲ್ಲಾ ದಾಖಲಾತಿಗಳು ಏನೇನ್ ಬೇಕು ಎಲ್ಲದನ್ನು ಕೂಡ ಒದಗಿಸ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ವ್ಯಾಪ್ತಿಯ ತಾಲೂಕು ಪಶು ಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಗೆ, ಇಲ್ಲ ಅಂತಂದ್ರೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಇಲಾಖೆಯು ನಿಗದಿಪಡಿಸಿದ ಅಧಿಕೃತ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು. ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯವಿರುವಂತಹ ದಾಖಲೆಗಳನ್ನ ಒದಗಿಸಿ ನೀವು ಆ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಈ ಒಂದು ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ನಿಮ್ಗೆ ಈ ಒಂದು ಯೋಜನೆಯಡಿ 1,75,000 ರೂಪಾಯಿಯನ್ನ ಗ್ರಾಂಟ್ ಮಾಡಬೇಕೋ ಇಲ್ವೋ ಅನ್ನೋದು ಡಿಸೈಡ್ ಮಾಡ್ತಾರೆ.
ಡಿಸೈಡ್ ಮಾಡಾದ್ಮೇಲೆ ನಿಮಗೆ ಈ ಒಂದು ಯೋಜನೆ ಸಿಗುತ್ತೆ. ಯಾರಾದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬೇಕು ಮತ್ತೆ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಈ ಒಂದು ಯೋಜನೆಯನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ರೀತಿ ಟೈಮ್ ಟು ಟೈಮ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತೆ ಕೃಷಿ ಸಂಬಂಧಿತ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.